ಧ್ಯಾನ ಅನ್ನೋದು ಚಂಚಲ ಮನಸ್ಸಿಗೆ ತುಂಬ ಕಠಿಣವಾದ ಒಂದು ಶ್ರಮ, ಅದು ಪರಿಶ್ರಮ. ಅದು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಅದು ಹೇಗೆ ಬರುತ್ತೆ? ಒಬ್ಬ ವ್ಯಕ್ತಿ, ಸಾಧಾರಣ ವ್ಯಕ್ತಿ ಹೇಗೆ ಅಳವಡಿಸ್ಕೋಬೇಕು ಗುರುಜಿ? ನೋಡಿ, ಯಾವುದೇ ಆಗಲಿ, ಈಗ ಒಂದು ಬರವಣಿಗೆಗೂ ಕೂಡ ಅದಕ್ಕೆ ಸಿದ್ಧಿಸ್ಕೊಳ್ಳೇಬೇಕು. ಪ್ರಾರಂಭದಲ್ಲಿ ಬರೀಲಿಕ್ಕೆ ಬರಲ್ಲ, ಪೆನ್ ಹಿಡ್ಕೊಳ್ಳೋದೇ ಕಷ್ಟ ಅಲ್ವಾ? ಹೌದು. ಸಣ್ಣ ಮಗು ಪೆನ್ ಕೊಟ್ರೆ ಅದಕ್ಕೆ ಕೈ ನೋವು ಶುರು ಆಗ್ತದೆ, ಅಷ್ಟು ಸುಲಭವಾಗಿ ಬರೆಯಕ್ಕಾಗಲ್ಲ. ನಿರಂತರವಾಗಿ ಬರಿತಾ ಬರಿತಾ ಅಭ್ಯಾಸ ಮಾಡಿದಾಗ ನಮ್ಗೆ ಹೇಳ್ತಾರೆ ರನ್ನಿಂಗ್ ಹ್ಯಾಂಡ್ ಅಂತ. ರೈಟಿಂಗ್ ಹೇಗಿರಬೇಕು ಅಂದ್ರೆ ಯಾರೋ ಹೇಳ್ತಾ ಹೋದ್ರೆ ಅಷ್ಟೇ ಸ್ಪೀಡ್ ಆಗಿ ಬರ್ಕೊಳ್ಳೋಕ್ಕಾಗಬೇಕು ಅಂತ. ಅದಾಗೋದು ಯಾವಾಗ? ನೀವು ಪ್ರತಿದಿನ ಒಂದು 4-5 ಪೇಜ್ ಬರಿತಾ ಹೋದಾಗ, ನೀವು SLC ಹೋಗೋಷ್ಟರಲ್ಲಿ ಯಾರೋ ಅವರು ಹೇಳ್ತಾ ಹೋದ್ರೆ ನೀವು ಅಲ್ಲೇ ಬರಿತಾ ಹೋಗ್ತೀರಿ. ಹಾಗೆ ಪ್ರತಿನಿತ್ಯ ನೀವು ಮನಸ್ಸನ್ನ ಆ ಧ್ಯಾನಕ್ಕೆ ತೊಡಗಿಸ್ಲಿಕ್ಕೆ ಅಭ್ಯಾಸ ಮಾಡ್ತಾ ಹೋದ್ರೆ, ಒಂದು ದಿನಕ್ಕೆ ಹೇಗೆ ಬರೀಲಿಕ್ಕೆ ಸಾಧ್ಯ ಇಲ್ವೋ, ಪೆನ್ ಹಿಡ್ಕೊಳ್ಳೋದಕ್ಕೆ ಒಂದು ದಿನ ಬೇಕಾಗ್ತದೆ. ಒಂದು ವಾರ ಕೈ ನೋವೇ ಬಂದ್ಬಿಡ್ತದೆ ಬರೀಲಿಕ್ಕೆ ಶುರು ಮಾಡಿದ್ರೆ. ಹೇಳ್ತಾ, ಅಮ್ಮ ನಂಗೆ ಕೈ ನೋವ್ತಾ ಇದೆ, ಬರೆಯಕ್ ಆಗಲ್ಲ ಅಂತ ಒಂದು ಮಗು ಹೇಳ್ತದೆ. ಹಾಗೆ ಕೂತ್ಕೊಂಡಾಗ, ಧ್ಯಾನಕ್ಕೆ ಕೂತಾಗ ಕಾಲ್ ನೋವು ಬರ್ತದೆ, ಸೊಂಟ ನೋವು ಬರ್ತದೆ, ಕತ್ ನೋವು ಬರ್ತದೆ. ಆದ್ರೆ ಬಿಡದೆ ಒಂದು 6 ತಿಂಗಳು, 1 ವರ್ಷ, ಪ್ರತಿದಿನ 24 ನಿಮಿಷ ಮಿನಿಮಮ್, ಸಾಧ್ಯ ಆದ್ರೆ 1 ಗಂಟೆ ಪ್ರತಿದಿನ ಯಾರು ಅಭ್ಯಾಸ ಮಾಡ್ತಾರೆ, 1 ಗಂಟೆಯಲ್ಲಿ ಅಭ್ಯಾಸ ಅಷ್ಟು ಸಮಯ ಕೂರ್ಲಿಕ್ಕೆ ಸಾಧ್ಯ ಆದ್ರೆ, ಮಿನಿಮಮ್ 24ರಿಂದ 1 ಗಂಟೆ ಕೂರಕ್ ಸಾಧ್ಯ ಆದ್ರೆ, 1 ವರ್ಷದಲ್ಲಿ ಅವನು ಖಂಡಿತ ಒಬ್ಬ ಒಳ್ಳೆಯ ಮೆಡಿಟೇಟರ್, ಧ್ಯಾನವನ್ನ ಸಿದ್ಧಿಸಿಕೊಳ್ಳುವಂತ ವ್ಯಕ್ತಿ ಆಗ್ತಾನೆ. ಈ ಧ್ಯಾನದಿಂದ ಮನುಷ್ಯನ ಮನಸ್ಸಿಗೆ ದೈಹಿಕವಾಗಿ, ಬಾಹ್ಯವಾಗಿ ಏನೇನು ಉಪಯೋಗ ಆಗ್ತದೆ? ನೋಡಿ, ಧ್ಯಾನ ಅನ್ನೋದು ಯಾರ ಜೀವನದಲ್ಲಿ ಇಲ್ವೋ, ಅವನ ಜೀವನದಲ್ಲಿ ಏನನ್ನೇ ಗಳಿಸಿದ್ರು ಅದರಲ್ಲಿ ಪೂರ್ಣ ಆಗಲ್ಲ ಅವನು. ಧ್ಯಾನ ಏನನ್ನು ಕೊಡಲ್ಲ ಅಂತ ಕೇಳಿದ್ರೆ, ಎಲ್ಲವನ್ನೂ ಕೊಡೋದು ಧ್ಯಾನನೇ. ಒಂದು ಮಾನಸಿಕ ಶಾಂತಿನೇ ಇಲ್ಲದೆ ಇದ್ರೆ ಒಂದು ಒಳ್ಳೆ ಕಾಫಿನ ಎಂಜಾಯ್ ಮಾಡೋಕ್ಕಾಗಲ್ಲ. ನಿಜ. ಇನ್ನು ದುಡ್ಡನ್ನು ಹೇಗೆ ಎಂಜಾಯ್ ಮಾಡ್ತಾನೆ? ಅವನು ಗಳಿಸಿದ ಹಣದಿಂದ ಒಂದು ಒಳ್ಳೆ ಮನೆ, ಒಳ್ಳೆ ಕಾರು, ಒಂದು ಒಳ್ಳೆ ಕುಟುಂಬವನ್ನ ಆಸ್ವಾದಿಸಬೇಕು, ಅದನ್ನ ಜೀವಿಸಬೇಕು ಅಂತ ಆದ್ರೆ ಮನಸ್ಸು ಚೆನ್ನಾಗಿರ್ಬೇಕು. ಮನಸ್ಸು ಚೆನ್ನಾಗಿದ್ರೆ ದೇಹ ಚೆನ್ನಾಗಿರ್ತದೆ, ಮನಸ್ಸು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರ್ತದೆ, ಮನಸ್ಸು ಚೆನ್ನಾಗಿದ್ರೆ ಇಡೀ ಜೀವನ ಚೆನ್ನಾಗಿರ್ತದೆ. ಹಾಗೆ ಮನಸ್ಸನ್ನು ಉತ್ತಮವಾಗಿ ಇಟ್ಕೊಳ್ಳಿಕ್ಕೆ, ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಇರುವ ಏಕೈಕ ಮಾರ್ಗ ಧ್ಯಾನ.